ರವಿಯವರೇ ನಮಸ್ತೆ. ಇವತ್ತಿನ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅಂತನೋ ಗೊತ್ತಾಗುವಂತ ಆ ಸಮಯಕ್ಕಾಗಿ ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿಯ ಸೀಸನ್ ನಿಮಗೆ ಹೇಗೆ ಅನಿಸ್ತು ಅಂತ? ಮೇಡಮ್, ನಾವು ಎಷ್ಟೋ ಎಲೆಕ್ಷನ್ಸ್ ನೋಡಿದೀವಿ, ಎಷ್ಟು ಹಬ್ಬಗಳು ನೋಡಿದೀವಿ, ಬೇಕಾದಷ್ಟು ಕಾರ್ಯಕ್ರಮಗಳು ನೋಡಿದೀವಿ, ದೊಡ್ಡ ದೊಡ್ಡ ನಾಯಕ ನಟರು ನೋಡಿದ್ದೀವಿ, ಸೂಪರ್ ಸ್ಟಾರ್ಗಳು ನೋಡಿದ್ದೀವಿ. ಎಲ್ಲನೂ ಮೀರಿಸ್ಬಿಟ್ಟು ಇವತ್ತು ಈ ಒಂದು ರಿಯಾಲಿಟಿ ಶೋ ಇಷ್ಟು ದೊಡ್ಡ ಮಟ್ಟಕ್ಕೆ ಪಬ್ಲಿಸಿಟಿ ಆಗುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಇದಕ್ಕಿಂತ ಒಂದು ಹೆಮ್ಮೆಯ ವಿಷಯ ಬೇರೆ ಯಾವುದಿಲ್ಲ ಮೇಡಮ್. ಕಾರಣ ಇಷ್ಟೇ, ಇವತ್ತೇನು ಬಿಗ್ ಬಾಸ್ ಫಿನಾಲೆಗೆ 6 ಜನ ಬಂದಿದ್ದಾರಲ್ವ, ಅವರೆಲ್ಲರಿಗೂ ರಘು ಸರ್ ಆಗ್ಬೋದು, ಅಶ್ವಿನಿ ಮೇಡಮ್ ಆಗ್ಬೋದು, ರಕ್ಷಿತರಾಗ್ಬೋದು, ಕಾವ್ಯ ಅವರಾಗ್ಬೋದು, ಹಾಗೂ ಧನುಷ್ ಆಗ್ಬೋದು, ಎಲ್ರಿಗೂ ನೆಚ್ಚಿನ ನಟ ಅಂದರೆ ಗಿಲ್ಲಿ. ಸೊ ಇವತ್ತು ಈ ಬಿಗ್ ಬಾಸ್ ಇಷ್ಟೊಂದು ಹೈಪ್ ಆಗೋಕ್ಕೆ ಮುಖ್ಯ ಕಾರಣ ಅಂದರೆ ಗಿಲ್ಲಿ ಅಂದರೆ ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಗಿಲ್ಲಿಯ ಒಂದು ಮುಗ್ಧತೆ, ಒಂದು ನಯ ವಿನಯ, ಒಂದು ಏನೇ ತಪ್ಪು ಮಾಡಿದಾಗ ಸಾರಿ ಕೇಳೋದಾಗ್ಬೋದು, ಇವೆಲ್ಲ ಒಟ್ಟಾರೆಯಾಗಿ ಒಂದು ಕುಟುಂಬ, ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಕೂತು ನೋಡುವಂಥ ಒಂದು ನಗೆ ಡಬ್ಬೆ ಆಗಿದೆ ಅಂದರೆ ತಪ್ಪಾಗಲಾರ್ದು. ಬಿಗ್ ಬಾಸ್ ಅಂದರೆ ಎಲ್ರಿಗೂ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಬಿಗ್ ಬಾಸ್ ಅಂದರೆ ಏನೋ ಒಂದು ಸ್ವಲ್ಪ ಕಾಂಟ್ರವರ್ಸಿ ಅಥವಾ ಲವ್ ಗಿಮಿಕ್ಸು, ಟ್ರಿಕ್ಸು, ಟ್ರ್ಯಾಕ್ಸು, ಸ್ಕ್ರಿಪ್ಟು ಅಂತ ಏನಿತ್ತು, ಅದನ್ನೆಲ್ಲದನ್ನು ಮೀರಿ ಏನು 12 ಸೀಸನ್ ಬಂತಲ್ಲ ಮೇಡಮ್, 12 ಸೀಸನ್ನು ಇವತ್ತು ಮೀರಿಸಿ ಬೆಳೆದಂಥ ಒಂದು ಬಿಗ್ ಬಾಸ್ ಇವತ್ತು ಫಿನಾಲೆ ಆಗ್ತಾಯಿದೆ. ನಿಜವಾಗ್ಲೂ ಈ ಎಲ್ಲ ಇಷ್ಟೊಂದು ಹೈಪಾಗಿ ಹೋಗೋಕ್ಕೆ ಕಾರಣ ಏನಪ್ಪ ಅಂದರೆ ಈ 12 ಸೀಸನ್ನ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸಲ್ಲಬೇಕು. ಕಾರಣ ಇಷ್ಟೇ, ಇವತ್ತು ಎಲ್ಲ ಗಿಲ್ಲಿ 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 ಅಂತ ನಾವೇನು ಗಿಲ್ಲಿ ಬಗ್ಗೆ ಜಪ ಮಾಡ್ತಾ ಇದ್ರಲ್ವಾ, ಈ ಗಿಲ್ಲಿ ಹೈಪ್ ಆಗೋಕ್ಕೆ ಈ ಎಲ್ಲ ಸ್ಪರ್ಧಿಗಳು ಮುಖ್ಯ ಕಾರಣ. ಅಂದ್ರೆ ರವಿಯವರೇ, ನಾವು ನೋಡಿದ್ದೀವಿ ಕರುನಾಡಿನ ಜನ ನಟರಿಗೆ, ಯಾಕಂದ್ರೆ ಕಲಾವಿದರಿಗೆ ತಮ್ಮ ಪ್ರೀತಿಯ ಮಳೆಯನ್ನೇ ಹರಿಸ್ತಾರೆ, ಸದಾ ಅವರ ಬಗ್ಗೆ ಗುಣಗಾನ ಮಾಡುವಂಥದ್ದು, ಅವರಿಗೆ ಶುಭ ಹಾರೈಸೋದು, ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಬರ್ತಾ ಇದೀವಿ. ಆದ್ರೆ ಈ ಬಾರಿ ಒಂದು ತೂಕ ಜಾಸ್ತಿ ಇದೆ. ತಾವು ಹೇಳ್ತಾ ಇದ್ರಿ ಸ್ಪರ್ಧಿಗಳಿಗೆ ಅದೆಲ್ಲ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ರಿ. ಗಿಲ್ಲಿಯಲ್ಲಿ ಏನ್ ಸ್ಪೆಷಾಲಿಟಿ ಅಂತೀರಿ? ತಮ್ಮ ಫೇವ್ರೇಟ್ ಅವರೇನಾ? ಗೆಲ್ಲೋದು ಯಾರು, ಅವರೇನಾ? ಅಲ್ಲ, ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಇದು, ಒಟ್ಟಾರೆ ಎಲ್ಲರೂ ಅಭಿಪ್ರಾಯ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಾಗ್ಬೋದು, ವಯಸ್ಸಾದವರಾಗ್ಬೋದು, ಮುದುಕರಾಗ್ಬೋದು, ಮುದುಕಿರಾಗ್ಬೋದು, ಒಟ್ಟಾರೆ ಎಲ್ಲ, ನಾಟ್ ಓನ್ಲಿ ಕನ್ನಡ ಜನ, ನಾಟ್ ಓನ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಇಡೀ ಇಂಡಿಯಾ ಆಗ್ಬೋದು ಅಥವಾ NRIs ಆಗ್ಬೋದು, ಎಲ್ಲರೂ ಒಟ್ಟಾರೆಯಾಗಿ ಒಂದೇ ಒಂದು ಏನಪ್ಪ ಅಂದರೆ ಬಿಗ್ ಬಾಸಲ್ಲಿ ಮುಖವಾಡ ಹಾಕ್ಕೊಂಡು ನಟನೆ ಮಾಡ್ತಾರೆ, ಸ್ಕ್ರಿಪ್ಟಲ್ಲಿ ಮಾಡ್ತಾರೆ, ಅದು ಇದು ಏನೋ ಒಂಥರ ಇತ್ತು. ಆದರೆ ಅದು ಎಲ್ಲನೂ ಮೀರಿಸಿ ಒಂದು ಮುಗ್ಧತೆ, ಒಂದು ಸಾಮಾಜಿಕ ಕಳಕಳಿ, ಒಂದು ಹೆಣ್ಮಕ್ಳ ಪ್ರೀತಿ ಮಾಡೋದಾಗ್ಬೋದು, ಏನೋ ಒಂದು ಅವಾರ್ಡ್ನ ಗೆಲ್ಲಬೇಕು, ಪ್ರೈಸ್ನ ಗೆಲ್ಲಬೇಕು ಅಂತ ಅಲ್ಲದೆ ಇದ್ರೂ ಒಂದು ಏನೋ ಒಂದು ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಡೆಯುವಂಥ ಒಂದು ನಿಜವಾದ ಒಂದು ನೈಜ ಘಟನೆ ಥರ ಈ ಬಿಗ್ ಬಾಸ್ ಮೂಡಿ ಬಂತು. ಇದಕ್ಕೆಲ್ಲ ಮುಖ್ಯ ಕಾರಣ, ಮೂಲ ಕಾರಣ ಅಂದರೆ ನಮ್ಮ ಗಿಲ್ಲಿ ಅಂದರೆ ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಒಂದು ಗಿಲ್ಲಿಗಾಗಿ ವೋಟ್ ಮಾಡಿ ಅಂತ ಮಳವಳ್ಳಿ ಶಾಸಕರು ಸ್ವತಃ ವಿಡಿಯೋ ಮಾಡ್ತಾರೆ, ಅವರೆಲ್ಲೂ ಈಚೆಗೆ ಬರಲ್ಲ. ಅವ್ರು ಕೇಳ್ಕೊತಾರೆ, ಗಿಲ್ಲಿ ಓಟ್ ಹಾಕಿದ್ರೆ ಬಿರಿಯಾನಿ ಫ್ರೀ ಕೊಡ್ತೀನಿ ಅಂತಾರೆ, ಫಿಶ್ ಫ್ರೀ ಕೊಡ್ತೀನಿ ಅಂತಾರೆ. ಹಳ್ಳಿ ಜನ ತಮಟೆ ಓಡಿಸ್ತಾ ಇದ್ದಾರೆ, ಎಲ್ಲೋಡಿದ್ರು ಬ್ಯಾನರು. ಇದಕ್ಕೆಲ್ಲ ಮೂಲ ಕಾರಣ ಏನಂದರೆ ಗಿಲ್ಲಿಯ ಒಂದು ಆ ನಾಲ್ಗೆ ಮೇಲಿರೋ ಒಂದು ಸರಸ್ವತಿ ಅವನನ್ನು ಆ ಒಂದು ಹಿಡಿದು ಕೂರಿಸಿದೆ ಮೇಡಮ್. ಎಲ್ಲರೂ ಅವನಿಗೆ ಭಾರಿ ಬುದ್ಧಿವಂತ, ಎಲ್ಲಿ ಯಾವ ಥರ ಮಾತಾಡಬೇಕು, ಎಲ್ಲಿ ಏನು ಎಕ್ಸ್ಪೋಸ್ ಆಗಬೇಕು, ಯಾರನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಏನನ್ನು ನಾವು ಮಾತಾಡದೆ ಮಾತ್ರ ನಾವು ಟ್ರೋಲ್ ಆಗ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ಅವನು ನಟನೆ ಮಾಡ್ತಾಯಿಲ್ಲ, ಅವನು ನಡೆನುಡಿಲೇ ಆ ಥರ ಇರೋದ್ರಿಂದ ಇವಷ್ಟೊಂದು ಹೈಪ್ ಆಗಿದೆ. ನಿಜವಾಗ್ಲೂ ನನಗಂತೂ ಭಾರಿ ಖುಷಿ ಆಗ್ತದೆ. ಗಿಲ್ಲಿಗೊಂದು ಕಿವಿ ಮಾತೇನಪ್ಪ ಅಂದಾಗ, ಕರ್ನಾಟಕ ಜನ ಇಷ್ಟೊಂದು ಜನ ಪ್ರೀತಿ ಮಾಡ್ತಾಯಿದ್ದಾರೆ, ಇಷ್ಟು ಜನ ನಿನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ಇಷ್ಟು ಜನ ನಿನ್ನ ಗೆಲ್ಲಿ ಅಂತ ದೇವ್ರ ಪೂಜೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ನೀನು ತುಂಬ ಜಾಗೃತಿಯಾಗಿರ್ಬೇಕು ಗಿಲ್ಲಿ. ಆಚೆ ಕಡೆ ಬಂದಾಗ ಗೆಲ್ತೀಯೋ ಸೋಲ್ತೀಯೋ ಅದೆಲ್ಲ ಸಪ್ರೇಟ್, ಅದು ಯಾರು ಬೇಕಾದ್ರೆ ಗೆಲ್ಬೇಕು, ಯಾರು ಬೇಕಾದ್ರೆ ಸೋಲ್ಬೋದು. ಆದರೆ ತೀರ್ಪು ಕೊಡೋದು ಜನತೆಯ ಆಶೀರ್ವಾದ. ಜನ ವೋಟ್ ಮಾಡಿದ್ದಾರೆ, ಜನ ಏನು ವೋಟ್ ಮಾಡಿದ್ರೆ ಅವ್ರು ಮಾತ್ರ ಗೆಲ್ಬೋದು ಅಷ್ಟೇ ಹೊರತು ಜಿಮ್ ರವಿ ಹೇಳ್ದಾಗ ಗೆಲ್ಲಕ್ಕಾಗಲ್ಲ, ಸುದೀಪ್ ಸರ್ ಹೇಳಿದಾಗ ಗೆಲ್ಲಕ್ಕಾಗಲ್ಲ, ಅಥವಾ ಇನ್ಯಾರು ರೆಕಮೆಂಡೇಶನ್ ಮಾಡಿದಾಗ ಗೆಲ್ಲಕ್ಕಾಗಲ್ಲ. ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅವ್ರು ಮಾತ್ರ ಗೆಲ್ಲಬೇಕು. ಯಾಕೆಂದರೆ ಇವತ್ತು ಅಶ್ವಿನಿ ಹುಡುಗಿ ಪಾಪ ಮಂಗಳೂರಿಂದ ಬಂದು ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಅದೇ ರೀತಿ ರಘು ಕ್ರೀಡಾಪಟು, ಅವರು ಸಹ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಆಗ್ಬೋದು, ಆಮೇಲೆ ರಕ್ಷಿತಾ ಅವರಾಗ್ಬೋದು, ಜೊತೆಗೆ ನಮ್ಮ ಕಾವ್ಯ ಅವರಾಗ್ಬೋದು, ಧನುಷ್ ಅವರಾಗ್ಬೋದು, ಇವರೆಲ್ಲರೂ ಒಟ್ಟಾರೆಯಾಗಿ ಇವತ್ತು ಫಿನಾಲೆಗೆ ಬಂದಿದ್ದಾರೆ. ನಿಜವಾಗ್ಲೂ ಅವರಿಗೆ ಟಿವಿದ ಮುಖಾಂತರ, ಟಿವಿನ ವೀಕ್ಷಕರ ಮುಖಾಂತರ ಅವ್ರಿಗೊಂದು ಹ್ಯಾಟ್ಸಪ್ ಎಲ್ಲ ಬೇಕು. ನೀವೆಲ್ಲರೂ ಗೆದ್ದಿದ್ದೀರ ಅನ್ನೋ ಮಾತನ್ನು ಹೇಳ್ತೀನಿ. ಜೊತೆಗೆ ಗಿಲ್ಲಿ ಅವರು
ತಮ್ಮ ಒಂದು ಏನೋ ಒಂದು ಪಾಪ್ಯುಲಾರಿಟಿ ಸಿಕ್ಕಿದೆಯಲ್ಲ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅದು ಗಿಲ್ಲಿ ಮೇಲಿದೆ ಅಂತ ಮಾತಾಡ್ತೀನಿ. ಬಿಗ್ ಬಾಸ್ ಅಲ್ಲಿ ಗೆಲ್ಬೋದು ಸೋಲ್ಬೋದು ಮೇಡಮ್, ಜನ ಅದಕ್ಕೆ ಯಾವ್ದು ತಲೆ ಕೆಡಿಸ್ಕೋದು. ಆದರೆ ಗಿಲ್ಲಿಗೆ ಕೊಟ್ಟಿರೋ ಒಂದು ಸ್ಥಾನಮಾನ ಇದೆಯಲ್ಲ, ಕನ್ನಡದ ಜನ ಇವತ್ತು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಗೆಲ್ತಾರೆ ಅಂತ ಕರುನಾಡಿನ ಜನ ಕೂಡ ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟಿವಿ9 ಜೊತೆ ಮಾತನಾಡಿದಕ್ಕೆ.